160/3 160/3 ಈ ಜಮೀನು. ಹೌದು ಸರ್. ಈ ಜಮೀನು ಇಷ್ಟು ವಿಸ್ತೀರ್ಣ 34 ಗುಂಟೆ ಸರ್. 34 ಗುಂಟೆ. ಯಾರ ಹೆಸರಲ್ಲಿ ಇತ್ತಿದ್ದು? ಇದು ಬಂದು ಆರೋಗ್ಯಪ್ಪ ಅವ್ರ ಹೆಸರಲ್ಲಿ ಇತ್ತು. ಆರೋಗ್ಯಪ್ಪ ಎಷ್ಟು ಇಸ್ವಿ ವರೆಗೂ ಇತ್ತು? ಆರೋಗ್ಯಪ್ಪ 96ರಲ್ಲಿ ಇತ್ತು. 96ವರೆಗೆ ಇತ್ತು. ಜಿಪೇ ಮಾಡಿಕೊಟ್ಟಿತ್ತು ಎಷ್ಟನೇ ಇಸ್ವಿನಲ್ಲಿ? 96ರಲ್ಲೇ ಸರ್. 96 ಜಿಪೇ. ಹೌದು, ಜಿಪೇ ಅನ್ರಿಜಿಸ್ಟರ್ಡ್ ಜಿಪೇ ನೋಟ್ರಿ ಜಿಪೇ ಮಾಡ್ತಾರೆ. ನೀವು ಜಿಪೇ ಅದೇ ಡೆವಲಪ್ಮೆಂಟ್ ಮಾಡಕ್ಕೆ ನಮ್ಮ ಚಿಕ್ಕಪ್ಪ ಅವರು ಸಿಟಿಗೆ ಹೋಗ್ತಾರೆ ಎಜುಕೇಶನ್ ಅಲ್ಲಿ. ಆವಾಗ ಇದು ನನ್ನ ಲ್ಯಾಂಡನ್ನು ನೋಡ್ಕೊಳ್ಳಿ ಅಂದ್ಬಿಟ್ಟು ಅನ್ರಿಜಿಸ್ಟರ್ಡ್ ಜಿಪೇ ಮಾಡ್ಕೊಡ್ತಾರೆ ಸರ್. 96ರಲ್ಲಿ ರುಕ್ಮಿಣಿ ನಾಯ್ಡು ಅನ್ನೋರಿಗೆ. ಮಾಡ್ಕೊಡ್ತಾರೆ. ಹೌದೌದು. 96 ಆದ್ಮೇಲೆ 2006ರಲ್ಲಿ ರುಕ್ಮಿಣಿ ನಾಯ್ಡು ಅವರು. ಆನಂತರ ಏನಾಯ್ತು? 96ರಲ್ಲಿ ಜಿಪೇ ಆಯ್ತು. ಜಿಪೇ ಆದ್ಮೇಲೆ ಏನ್ ಮಾಡಿದ್ರು? ಜಿಪೇ ಆದ್ಮೇಲೆ ಮಾಮೂಲಿಯಾಗಿ ಲ್ಯಾಂಡನ್ನ ನೋಡ್ಕೊಳ್ತಾ ಇದ್ರು ಸರ್ ಅವರು. ನೋಡ್ತಾ ಇದ್ರು. ದಾಖಲೆಗಳು ಯಾವ ರೀತಿ ಬದಲಾವಣೆ ಆಯ್ತು? ದಾಖಲೆಗಳು ಯಾವ ರೀತಿ ಬದಲಾವಣೆ ಆಯ್ತು ಅಂದ್ರೆ 2096ರಲ್ಲಿ ನಾವು ಮಾಡ್ಕೊಟ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಏನು 10 ವರ್ಷ ಏನು ಮಾಡೋದಿಲ್ಲ. ಅವ್ರ ಪಾಡ್ಗೆ ಅವ್ರು ಇಟ್ಕೊಂಡಿರ್ತಾರೆ. 10 ವರ್ಷ ಆದಮೇಲೆ 2006ರಲ್ಲಿ ತನ್ನ ಮಗನಿಗೆ ಈ GPA ಮೂಲಕ ನನಗೆ ಈ ಲ್ಯಾಂಡ್ ಬಂದಿದೆ, ಇದನ್ನು ನನ್ನ ಮಗನಿಗೆ ನಾನು ಮಾರಾಟ ಮಾಡ್ತೀನಿ ಅಂತ ಏನು ರಿಜಿಸ್ಟರ್ ವ್ಯಾಲ್ಯೂ ಇದೆಯೋ ಅದನ್ನು ಕಟ್ಬಿಟ್ಟು ಅವರು ಮಾರಾಟ ಮಾಡ್ತಾರೆ. ಯಾರು ಮಾರಾಟ ಮಾಡ್ತಾರೆ? ರುಕ್ಮಿಣಿ ನಾಯ್ಡು ಅವ್ರು ಮಾರಾಟ ಮಾಡ್ತಾರೆ. ರಾಜೇಂದ್ರ ನಾಯ್ಡು ಅವ್ರಿಗೆ ಮಗ, ರುಕ್ಮಿಣಿ ನಾಯ್ಡು ಅವರ ಮಗನಿಗೆ ಶುದ್ಧ ಕ್ರಯ ಮಾಡ್ತಾರೆ 2006ರಲ್ಲಿ. ಹೌದು, ಖಾತೆ ಮಾಡಿಸ್ಕೊಂತಾನೆ. ಖಾತೆ ಮಾಡಿಸ್ಕೊಂಡಿರ್ತಾನೆ. ಅದಾದ್ಮೇಲೆ ನಮ್ಮ ಗಮನಕ್ಕೆ ಅದು ಬರೋದಿಲ್ಲ ಸರ್. 2015ರಲ್ಲಿ ಬರುತ್ತೆ. ಹೌದು, ಆಗ ನಾವು ಅದೇ ಏನೋ ಒಂದು ಬೇರೆಯವರು ಸ್ನೇಹಿತರುಗಳ ಮೂಲಕ ಅಲ್ಲಿಂದ ಗೊತ್ತಾಯ್ತು. ನಾವು ಅವಾಗ ದಾಖಲೆಗಳನ್ನ ಎತ್ತಿ ನೋಡಿದಾಗ ನಮಗೆ ಗೊತ್ತಾಯ್ತು. ದಾಖಲೆಗಳನ್ನ ಎತ್ತಿ ನೋಡಿದ ತಕ್ಷಣ ನಮಗೆ ಏನಪ್ಪ ಇದು ನಮ್ಮ ಲ್ಯಾಂಡ್ ಈ ಥರ ಆಗೋಗಿದೆಯಲ್ಲ ಅಂದ್ಬಿಟ್ಟು ನಾವು ಕೋರ್ಟ್ಗೆ ದಾವೆ ಹೋಗ್ತೀವಿ. 2015 ಯಾವ ಕೋರ್ಟ್ಗೆ ಹೋಗ್ತೀರಾ? ಸಿವಿಲ್ ಕೋರ್ಟ್ಗೆ ಹೋಗ್ತೀವಿ ಸರ್. ಆನೆಕಲ್ಲು ರಾಜೇಂದ್ರ ರುಕ್ಮಿಣಿ ನಾಯ್ಡುನ ಪಾರ್ಟಿ ಮಾಡ್ತೀವಿ, ರಾಜೇಂದ್ರ ನಾಯ್ಡುನ ಪಾರ್ಟಿ ಮಾಡ್ತೀವಿ. ಹೌದು, ಸರ್ವೆ ನಂಬರ್ 160/3 ಹಾಕ್ತೀರಿ. ಎಕ್ಸ್ಟೆಂಟ್ ಮಿಸ್ ಆಗಿರುತ್ತೆ ಸರ್. ಆದ್ರೆ ವಿಸ್ತೀರ್ಣ ಮಿಸ್ ಆಗುತ್ತೆ. ಅಪ್ಲಿಕೇಶನ್ ಹಾಕೊಂಡಿಲ್ಲ ಸರ್. ನಮಗೆ ಗೊತ್ತಾಗಿದೆ ಅದು ವಿಸ್ತೀರ್ಣ ಎಲ್ಲ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಂಡ್ವಿ ನಾವು. ಅದು ನಮಗೆ 2026ರಲ್ಲೇ ಗೊತ್ತಾಯ್ತು ನಮಗೆ ವಿಸ್ತೀರ್ಣ ಕರೆಕ್ಟಾಗಿ ಹಾಕೊಂಡಿಲ್ಲ ನಾವು ಅಂತ. ಸರಿಪಡಿಸ್ಕೊಳಕ್ಕೆ ನಾವು ಹೌದು ಸರ್, ಇಂಜೆಕ್ಷನ್ ಆರ್ಡರ್ ಸಿಕ್ತು ನಮಗೆ. ಇದನ್ನು ಯಾರಿಗೆ ಯಾವುದೇ ಕಾರಣಕ್ಕೂ ಮಾರಬಾರ್ದು ಅಂದ್ಬಿಟ್ಟು ನಮಗೆ ಇಂಜೆಕ್ಷನ್ ಆರ್ಡರ್ ಸಿಗುತ್ತೆ. ಅದ್ರ ಪ್ರಕಾರ ನಾವು ಖಾತೆನಲ್ಲಿ ಖಾತೆಗೆ ಅಬ್ಜೆಕ್ಷನ್ ಹಾಕ್ಕೊಂಡು ಖಾತೆನಲ್ಲಿ ಪಾಣಿಗಳಲ್ಲೆಲ್ಲ ಎಂಟ್ರಿ ಮಾಡಿಸಿರ್ತೀವಿ ಸರ್. ಈಗ ಏನು GPA ಹೋಲ್ಡ್ರು ಮತ್ತು ರಿಜಿಸ್ಟರ್ ಹೋಲ್ಡ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, GPA ಕೋರ್ಟ್ ಕೇಸಲ್ಲಿ ಈ ನಂಬರ್ ಇರಲಿಲ್ಲ, ಆ ಪಕ್ಕದ ನಂಬರ್ ಇತ್ತು. ಪಕ್ಕದ ನಂಬರ್ ಇರೋದ್ರಿಂದ ಅದನ್ನ ನಾವು ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ. ಈ ನಂಬರ್ ಇಲ್ದಿದ್ದ ಕಾರಣ ಇದನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡವ್ರೆ, ಕಾನೂನುಬದ್ಧವಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಅದೇ ಸರ್, 170 ಕೇಸಲ್ಲಿ ನಾವು 160/3ನ 1 ಎಕರೆ 17 ಗುಂಟೆನ ನಾವು ಕೇಸಲ್ಲಿ ಇದೆ ದಾಖಲೆ ನಾವು ಕೊಡ್ತೀವಿ. ಅದಾದಮೇಲೆ ಫರ್ದರ್ ಇವರು ನಮ್ಮ ಚಿಕ್ಕಪ್ಪ ಮಕ್ಕಳು ಏನು ಮಾಡ್ತಾರೆ, ಒಂದು ವಿಭಾಗ ಮಾಡ್ಕೊಳ್ತಾರೆ. ಆ ವಿಭಾಗ ಅಲ್ಲ, ಕೋಡಿ ಮಾಡ್ಕೊಳ್ತಾರೆ 3 ನಂಬರ್ನ ಸರ್ವೆ ನಂಬರ್. ನಾವು ಯಾರಿಗೂ ಮಾರಿಲ್ಲ, ಯಾರೋ ಹೆಸರು ಇದೆ ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ನಮಗೆ ಗೊತ್ತಿಲ್ಲ, ನಾವು ಮಾರಿಲ್ಲ ಅಷ್ಟು. ನಮ್ಮದೇನೆಂದರೆ ಇವತ್ತಿನ ದಿನ ನಾವು ಅಸಹಾಯಕರಾಗಿ ಇಲ್ಲಿ ನಿಂತ್ಕೊಂಡಿದ್ದೀವಿ. ಬೇರೆ ನಮಗೇನು ದಾರಿ ಇಲ್ದಿರ 4 ಜನ ಮಾತ್ರ ನಾವು ನಿಂತ್ಕೊಂಡಿದ್ದೀವಿ. ಬೇರೆ ಯಾರ ಹತ್ರನೂ ನಮ್ಗೆ ಸಹಾಯ ದೊರಕಿಲ್ಲ. ಯಾಕೆ ದೊರಕಲಿಲ್ಲ ಅಂದರೆ ಅನೇಕ ತುಂಬ ದುಡ್ಡವರು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಾವು 4 ಜನ ಅಸಹಾಯಕರಾಗಿ ನಿಂತ್ಕೊಂಡಿದ್ದೀವಿ. ಇದೇ ಥರ ಎಲ್ಲೆಲ್ಲೋ ನಡೀತಾ ಇದೆ. ಈ ಥರ ದುಡ್ಡಿರೋರೇ ಜಮೀನುಗಳನ್ನ ಬಡವರಿಂದ ಕಿತ್ಕೊಳ್ತಾ ಹೋಗ್ತಾ ಇದ್ದರೆ ಎಲ್ಲಿರುತ್ತೆ ಬಡವ್ರಿಗೆ ಜಮೀನು? ನಾವು ಕೊಟ್ಟಿರೋದು ಬರೀ ನೀವು ನಮಗೆ ಭೂಮಿನ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ಅಷ್ಟೇ ಕೊಟ್ಟಿರೋದು. ಬೇರೆ ಇನ್ನೇನು ನಾವು ಮಾರಾಟ ಮಾಡಲಿಲ್ಲ, ಒಂದು ರಿಜಿಸ್ಟರ್ಡ್ ಡೀಡ್ ಮಾಡಲಿಲ್ಲ, ಕಾನೂನು ಪ್ರಕಾರ ನಾವೇನೂ ಮಾಡಿಕೊಡ್ಲಿಲ್ಲ. ಅವ್ರಿಗೆ ಹೆಂಗೆ ಬೇಕಂಗೆ ಕಾನೂನನ್ನ ಬಳಸ್ಕೊಂಡಿದ್ದಾರೆ, ಮಾಡ್ಕೊಂಡಿದ್ದಾರೆ. ಬರೀ ದುಡ್ಡಿಂದ ಮಾತ್ರ ಅವರು ಈ ಕಾಂಪೌಂಡ್ ಗಂಟ ಬಂದಿದ್ದಾರೆ, ಕಾಂಪೌಂಡ್ ಮಾಡೋ ಗಂಟ ಬಂದಿದ್ದಾರೆ. ನಮ್ಮ ಹತ್ರನೂ ದುಡ್ಡಿದ್ದಿದ್ರೆ ಇವತ್ತಿನ ದಿನ ನಾವು ಇದನ್ನ ತಡೆ ಹಿಡಿತಾ ಇದ್ದೀವಿ. ನಮ್ಮ ಹತ್ರ ದುಡ್ಡಿಲ್ಲ. ನಾವು ಬರೀ ಕೊಟ್ಟಿರೋ 96ನೇ ಇಸ್ವಿಯಲ್ಲಿ ನಮ್ಮ ಮಾವ ಚೌರಪ್ಪ ಮತ್ತು ಮಕ್ಕಳು ಬರೀ GPA ಮಾತ್ರ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಮಾಡಿ ಅಂತ.
ಅದಾದಮೇಲೆ ನಮಗೆ ಇವರು 2006ರಲ್ಲಿ ಮಾಡ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬರೋಲ್ಲ. 2025ರಲ್ಲಿ ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ. ಇವರೆಲ್ಲ ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ಕೊಂಡು ಈಗ ಇವರು ಚಿಲ್ಡ್ರನ್ಸ್ ಎಜುಕೇಷನ್ ಸೊಸೈಟಿಗೆ ಮಾರಿಬಿಟ್ಟಿದ್ದಾರೆ ಅಂತ ನಮ್ಗೆ ಮಾಹಿತಿ. ಮಾರಿಬಿಟ್ಟ ಮೇಲೆ ನಮ್ಮನ್ನು ಯಾರು ಬಂದು ಕೇಳಲಿಲ್ಲ, ಏನಪ್ಪ ನಿಮ್ಮ ಜಮೀನು, ನಾವು ಸುಮಾರು ಸಲ ಪ್ರಯತ್ನ ಮಾಡಿದ್ದೀವಿ ಆಕ್ಸ್ಫರ್ಡ್ MD ಅವ್ರನ್ನ ಮಾತಾಡಿಸ್ಬೇಕಂತ, ಸಾಧ್ಯ ಆಗಲಿಲ್ಲ. ಯಾಕಂದರೆ ಅವ್ರು ದೊಡ್ಡವರು, ಅವ್ರ ಹತ್ರ ಗಂಟೆ ನಾವು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಅಣ್ಣವರು ಒಂದು 4-5 ಸಲ ಫೋನ್ ಕರೆ ಕೂಡ ಮಾಡಿದ್ದಾರೆ. ಅವರು ಡ್ರೈವರ್ ಕರೆ ಸ್ವೀಕರಿಸಿ ನಮ್ಮ MD ಪೂಜೆ ಮಾಡ್ತಾರೆ, ಆಚೆ ಇದ್ದಾರೆ, ಏನೋ ಕೆಲಸದ ಮೇಲೆ ಇದ್ದಾರೆ ಅಂತ ಮಾತ್ರ ನಮ್ಗೆ ಉತ್ತರ ಸಿಗ್ತಾ ಇದೆ. ಯಾವುದೇ ರೀತಿ ನಮ್ಗೆ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಅಷ್ಟು ದೊಡ್ಡವ್ರು ನಮ್ಮನ್ನು ಕೇಳ್ದಿದ್ಮೇಲೆ, ಇಷ್ಟೆಲ್ಲ ಸಹಾಯ ಮಾಡಿ ಒಂದು ಬಡವ್ರಿಗೆ ತೊಂದರೆ ಆಗ್ತಾಯಿದ್ದು ಅವ್ರ ಗಮನಕ್ಕೆ ಬಂದ ಮೇಲೇನು ಅವ್ರು ನಮ್ಮನ್ನು ಪರಿಶೀಲನೆ ಮಾಡಿದ್ಮೇಲೆ ಯಾವ ರೀತಿ ನಾವು ತಿಳ್ಕೊಬೇಕು ಅವ್ರನ್ನ, ಅವ್ರ ಸಮಾಜಕ್ಕೆ ಏನು ಸೇವೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ನಾವು. ನೀವು ಮಾಧ್ಯಮದ ಮೂಲಕ ನಾವು ಮನವಿ ಮಾಡೋದಿಷ್ಟೇ, ನಮಗೆಲ್ಲ ನಿಮ್ಮ ಮೂಲಕ ಸಹಾಯ ಆಗಲಿ ಅಂತ ನಾವು ಕಳಕಳಿಯಾಗಿ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ದಿನ ನಾನು ಏನು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಈ ಯಡೂನಹಳ್ಳಿ ಗ್ರಾಮದ ಸರ್ವೆ ನಂಬರ್ 160/3 ಏನು ಲ್ಯಾಂಡ್ ಇದೆ ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರ್ತದೆ, ನಮ್ಮ ತಾತನ ಆಸ್ತಿ ಆಗಿರ್ತದೆ. ಯಾವುದೋ ಕಾರಣಗಳಿಂದ ನಮ್ಮದು ಏನೋ ವೈಯಕ್ತಿಕ ನಮ್ಮ ಫ್ಯಾಮಿಲಿ ವಿಚಾರಗಳಲ್ಲಿ ಭಾಗಾಂಶಗಳು ಏನೋ ತೊಂದರೆ ಆಗಿ ನಾವು ಏನೇನು ತೊಂದರೆಗಳಾಗಿದ್ರೋ ಅದೆಲ್ಲನೂ ಇದು ಮಾಡಿ ಲಾಸ್ಟಲ್ಲಿ ಒಂದು ರುಕ್ಮಿಣಿ ನಾಯ್ಡು ಅನ್ನೋರಿಗೆ 1996ರಲ್ಲಿ ನಾವು ಇದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಅವ್ರಿಗೆ ಲ್ಯಾಂಡನ್ನು ಕೊಡ್ತೀವಿ. ಆ ಲ್ಯಾಂಡನ್ನು ಅವರು ಡೆವಲಪ್ಮೆಂಟ್ ಮಾಡೋಕ್ಕೆ ತಗೊಂಡು ಅವರೇ ಏನು ಇಲ್ಲಿನ ವ್ಯವಸ್ಥೆಗಳನ್ನ ನೋಡ್ಕೊತಾ ಇರ್ತಾರೆ. ಅದಾದಮೇಲೆ 96ರಿಂದ 2006ರಲ್ಲಿ ಅವ್ರ ಮಗನೇ ಅವ್ರ ಹೆಸರಿಗೆ ಖಾತೆ ಕೂರಿಸ್ಕೊಂಡು 3-4 ದಿನ ಆದಮೇಲೆ ಸಡನ್ನಾಗಿ ಅವ್ರ ಮಗನ ಹೆಸರು ಖಾತೆ ಕೂರಿಸ್ತಾರೆ. ಯಾಕೆ ಏನು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿಗೂ ಕೇಸ್ಗಳಿರ್ತವೆ, ನಾವು ನೋಡ್ಕೊಂಡಿರ್ತೀವಿ. ಅದಾದಮೇಲೆ ಯಾಕೆ ಏನು ಅಂತ ಸಡನ್ನಾಗಿ ನೋಡಿದವಾಗ 20 ವರ್ಷ ಅವ್ರು ಈ ಕಡೆ ಕಾಣಿಸೋದೇ ಇಲ್ಲ, ಫಾರಿನ್ಗೆ ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋದ್ರು ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಖಾತೆ ಕೂರಿಸ್ಕೊಂಡವ್ರು ಪಾಗ್ಬಿಡ್ತಾರೆ. ನಾನು 2015ನಲ್ಲಿ 170 ಕೇಸ್ ಹಾಕ್ಕೊಳ್ತೀನಿ. ಕೇಸಲ್ಲಿ ಎಲ್ಲನೂ ಸೇರಿಸಿರ್ತೀವಿ, ಎಲ್ಲ ಕೇಸ್ ನಡೀತಾನೆ ಇರುತ್ತೆ. ಅದಾದಮೇಲೆ ನಮ್ಮನ್ನು ಒಂದು 170 ಕೇಸ್ನಲ್ಲಿ, ಪಾಣಿನಲ್ಲಿ, ಮಿಟೇಷನಲ್ಲಿ ಎಲ್ಲದರಲ್ಲಿನೂ ಕೇಸ್ ನಂಬರು ಎಲ್ಲನೂ ಎಂಟ್ರಿ ಮಾಡಿರ್ತೀನಿ. ಆದರೆ 2026ರಲ್ಲಿ ಇವರು ರಾಜೇಂದ್ರ ನಾಯ್ಡು ಅವರು ಬಂದು ಚಿಲ್ಡ್ರನ್ ಎಜುಕೇಷನ್ ಟ್ರಸ್ಟ್ ಏನೋ ಆಕ್ಸ್ಫರ್ಡ್ ಹಾಸ್ಪಿಟ್ಲಿಗೆ ಸೇಲ್ ಮಾಡೋಕ್ಕೆ ಬರ್ತಾರೆ. ಅದು ನಮ್ಗೆ ಮಾಹಿತಿ ಬರ್ತದೆ. ನಾವು MD ಅವ್ರಿಗೆ ಒಂದು 2-3 ಸಲ ಕಾಲ್ ಮಾಡ್ತೀನಿ, ಇವರು ಚಿಲ್ಡ್ರನ್ ಎಜುಕೇಷನ್ ಟ್ರಸ್ಟ್ ಅವ್ರಿಗೆ ಕಾಲ್ ಮಾಡ್ತೀನಿ, ಅವ್ರು ತೆಗೆಯೋದಿಲ್ಲ. ಅದಾದಮೇಲೆ ನಾವು ಏನು ಮಾಡಬೇಕು ಅಂತ ನಮಗೆ ಗೊಂದಲ ಆಗುತ್ತೆ. ಬಂದು ನಾವು ಪೊಲೀಸ್ ಸ್ಟೇಷನ್ ಇದು ಕೋರ್ಟಲ್ಲಿ ಆಗ್ಬೋದು, ಅಲ್ಲೆಲ್ಲ ಬಂದು ಮಾತಾಡೋಕ್ಕೆ ಹೋಗ್ತೀವಿ. ಸರಿ ಕೇಸ್ ಇದೆಲ್ಲ ಏನು ಮಾಡಲ್ಲ ಬಿಡ್ರಿ ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಏನು ಆಗ್ತಾಯಿದೆ ಸೈಟೇಷನ್ಸ್ ನಮ್ಗೆ ಗೊತ್ತಾಗಲ್ಲ. 21ನೇ ತಾರೀಕು 14 ಕೋಟಿನ ರಾಜೇಂದ್ರ ನಾಯ್ಡು ಅವ್ರು ತಗೊಂಡು ಚಿಲ್ಡ್ರನ್ ಎಜುಕೇಷನ್ ಟ್ರಸ್ಟ್ಗೆ ಡೀಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಡೀಡ್ ಮಾಡೋಕ್ಕೆ ಟ್ರೈ ಮಾಡಿದವಾಗ OS ನಂಬರು ಪಾಣಿ ಮಿಟೇಷನ್ಗಳಲ್ಲಿ ಎಂಟ್ರಿ ಇರುತ್ತೆ. ಆ ಪಾಣಿ ಮಿಟೇಷನಲ್ಲಿ ಎಂಟ್ರಿ ಇರೋದ್ರ ಕಾರಣ ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ಓಪನ್ ಆಗಲ್ಲ. ಅದಾದಮೇಲೆ 29ನೇ ತಾರೀಕು ಜಿಗಣಿನಲ್ಲಿ ಹೋಗಿ ನಮ್ಮ ಲ್ಯಾಂಡನ್ನು ಚಿಲ್ಡ್ರನ್ ಎಜುಕೇಷನ್ ಟ್ರಸ್ಟ್ಗೆ ರಾಜೇಂದ್ರ ನಾಯ್ಡು ಅವರು ಇದು ಮಾಡಿಬಿಡ್ತಾರೆ, ಏನು ರಿಜಿಸ್ಟರ್ ಮಾಡ್ತಾರೆ. ಗೊತ್ತಾಗುತ್ತೆ ನಮಗೆ. ಗೊತ್ತಾಗಿದ ತಕ್ಷಣ ನಾವು ಸಡನ್ನಾಗಿ ಹೋಗಿ ಆ ರಿಜಿಸ್ಟರ್ ಕಾಪಿ ಎಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.